ರೇಣುಕಾಸ್ವಾಮಿ ಮರ್ಡರ್ನಿಂದ ಹೊಸ ಕ್ರಾಂತಿ ಸೃಷ್ಟಿಸಿರೋ ದರ್ಶನ್ ಗ್ಯಾಂಗ್ ವಿಚಾರ ಭಾರಿ ಚರ್ಚೆ ಆಗ್ತಾನೆ ಇದೆ. ಆದರೆ ತನಿಖೆ ಬದಲು ಹಂತಕರ ಟೀಮ್ಗೆ ರಾಜ್ಯಾತಿಥ್ಯ ನೀಡ್ತಾ ಇದೆಯಾ ಖಾಕಿ ಟೀಮ್ ಅನ್ನುವಂಥ ಅನುಮಾನ ಕೂಡ ಶುರುವಾಗಿದೆ. ಯಾಕೆ ಆ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಜೈಲಲ್ಲಿ ತಾಯಿಯನ್ನ ಕಂಡು ಮಗಳು ಕಣ್ಣೀರು. ರೇಣುಕಾಸ್ವಾಮಿ ಕೊಲೆಯಾಗಿ 4-5 ದಿನಗಳು ಆಗ್ತಾ ಬರ್ತಿದೆ. ಪೊಲೀಸರು ಆರೋಪಿಗಳನ್ನ ವಶಕ್ಕೆ ಪಡೆದು ತೀವ್ರ ವಿಚಾರಣೆ ನಡೆಸಿ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಈ ಮಧ್ಯೆ ಪೊಲೀಸರು ನೆರವಾಗಿ ನಿಂತಿದ್ದಾರಾ ಅನ್ನೋ ಅನುಮಾನ ವ್ಯಕ್ತವಾಗುತ್ತಿದೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆ ಸುತ್ತ ಪೊಲೀಸರು ಶಾಮಿಯಾನ ಹಾಕಿದ್ದು ಆರೋಪಿಗಳನ್ನ ಸೆರೆ ಹಿಡಿಯದಂತೆ ಮಾಧ್ಯಮದವರಿಗೆ ತಾಕೀತು ಕೂಡ ಮಾಡಲಾಗಿದೆ. ಈ ಮಧ್ಯೆ ಸ್ಥಳ ಮಹಜರು ವೇಳೆ ಆರೋಪಿಗಳಿಗೆ ಪೊಲೀಸರು ಫೋನ್ ನೀಡಿರುವುದು ಕಂಡುಬಂದಿದ್ದು ಕೊಲೆ ಹಂತಕರಿಗೆ ರಾಜಾತಿಥ್ಯ ನೀಡಲಾಗ್ತಿದೆ ಎಂಬ ಅನುಮಾನ ಕೂಡ ವ್ಯಕ್ತವಾಗಿದೆ. ಇನ್ನು ಜೈಲು ಸೇರಿರೋ ತಾಯಿಯನ್ನ ನೋಡಲು ಮಗಳು ಆಗಮಿಸಿದ್ಲು. ಪೊಲೀಸರ ಪರ್ಮಿಷನ್ ಮೇಲೆ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ತಾಯಿಯನ್ನ ಭೇಟಿಯಾಗಿ ಮಾತುಕತೆ ನಡೆಸಿ ವಾಪಸ್ ಹೋಗಿದ್ದಾರೆ. ದಿನದಿಂದ ದಿನಕ್ಕೆ ಮರ್ಡರ್ ಕೇಸ್ಗೆ ದಿನಕ್ಕೊಂದು ಸಾಕ್ಷ್ಯ ಲಭ್ಯವಾಗ್ತಿದ್ದು ತಪ್ಪಿತಸ್ಥರ ವಿರುದ್ಧ ಸೂಕ್ತ ನ್ಯಾಯ ಸಿಗುತ್ತಾ ಅಂತ ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರೇಣುಕಾಸ್ವಾಮಿ ಮರ್ಡರ್ನಿಂದ ಹೊಸ ಕ್ರಾಂತಿ ಸೃಷ್ಟಿಸಿರೋ ದರ್ಶನ್ ಗ್ಯಾಂಗ್ ವಿಚಾರ ಭಾರಿ ಚರ್ಚೆ ಆಗ್ತಾನೆ ಇದೆ. ಆದರೆ ತನಿಖೆ ಬದಲು ಹಂತಕರ ಟೀಮ್ಗೆ ರಾಜ್ಯಾತಿಥ್ಯ ನೀಡ್ತಾ ಇದೆಯಾ ಖಾಕಿ ಟೀಮ್ ಅನ್ನುವಂಥ ಅನುಮಾನ ಕೂಡ ಶುರುವಾಗಿದೆ. ಯಾಕೆ ಆ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಜೈಲಲ್ಲಿ ತಾಯಿಯನ್ನ ಕಂಡು ಮಗಳು ಕಣ್ಣೀರು. ರೇಣುಕಾಸ್ವಾಮಿ ಕೊಲೆಯಾಗಿ 4-5 ದಿನಗಳು ಆಗ್ತಾ ಬರ್ತಿದೆ. ಪೊಲೀಸರು ಆರೋಪಿಗಳನ್ನ ವಶಕ್ಕೆ ಪಡೆದು ತೀವ್ರ ವಿಚಾರಣೆ ನಡೆಸಿ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಈ ಮಧ್ಯೆ ಪೊಲೀಸರು ನೆರವಾಗಿ ನಿಂತಿದ್ದಾರಾ ಅನ್ನೋ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಅನುಮಾನ ವ್ಯಕ್ತವಾಗುತ್ತಿದೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆ ಸುತ್ತ ಪೊಲೀಸರು ಶಾಮಿಯಾನ ಹಾಕಿದ್ದು ಆರೋಪಿಗಳನ್ನ ಸೆರೆ ಹಿಡಿಯದಂತೆ ಮಾಧ್ಯಮದವರಿಗೆ ತಾಕೀತು ಕೂಡ ಮಾಡಲಾಗಿದೆ. ಈ ಮಧ್ಯೆ ಸ್ಥಳ ಮಹಜರು ವೇಳೆ ಆರೋಪಿಗಳಿಗೆ ಪೊಲೀಸರು ಫೋನ್ ನೀಡಿರುವುದು ಕಂಡುಬಂದಿದ್ದು ಕೊಲೆ ಹಂತಕರಿಗೆ ರಾಜಾತಿಥ್ಯ ನೀಡಲಾಗ್ತಿದೆ ಎಂಬ ಅನುಮಾನ ಕೂಡ ವ್ಯಕ್ತವಾಗಿದೆ. ಇನ್ನು ಜೈಲು ಸೇರಿರೋ ತಾಯಿಯನ್ನ ನೋಡಲು ಮಗಳು ಆಗಮಿಸಿದ್ಲು. ಪೊಲೀಸರ ಪರ್ಮಿಷನ್ ಮೇಲೆ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ತಾಯಿಯನ್ನ ಭೇಟಿಯಾಗಿ ಮಾತುಕತೆ ನಡೆಸಿ ವಾಪಸ್ ಹೋಗಿದ್ದಾರೆ. ದಿನದಿಂದ ದಿನಕ್ಕೆ ಮರ್ಡರ್ ಕೇಸ್ಗೆ ದಿನಕ್ಕೊಂದು ಸಾಕ್ಷ್ಯ ಲಭ್ಯವಾಗ್ತಿದ್ದು ತಪ್ಪಿತಸ್ಥರ ವಿರುದ್ಧ ಸೂಕ್ತ ನ್ಯಾಯ ಸಿಗುತ್ತಾ ಅಂತ ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.